ಅಂತ ಅದನ್ನ ಯಾರು ಏನು ಅಂತ ಅವಶ್ಯಕತೆ ಏನಿದೆ? ಈಗ ಹೆಂಗ ನಡ್ಕೊಂಡು ಹೋಗ್ತಾ ಇಲ್ಲೇನಪ್ಪ? ಈಗ ಹೈಕಮಾಂಡ್ ಶಕ್ತಿ ಇಲ್ಲ ಅಂತ ಯಾರು ಹೇಳಿದವರು? ಈಗ ಎಲ್ಲಾ ಕಾಲಕ್ಕಿಂತ ಹೆಚ್ಚು ಪ್ರಬಲವಾಗಿ ಶಕ್ತಿಯುತವಾಗಿ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಸಾಕಷ್ಟು ಜನ ಇದಾರಲ್ಲ ಸರ್. ನೀವು ಯಾವ ರೀತಿ ತಿರುಗಿಸಿ ಏನ್ ಕೇಳಿದ್ರು ನಮ್ಮ ಹತ್ರ ಏನು ಬರಲ್ಲ. ನಡೀರಿ ಹೋಗೋಣ. ಏನಿದೆ, ಪೂರ್ತಿ ಸರ್ದ ಬಿಟ್ಟಿದ್ದೀವಿ. ಏನೈತೆ? ಬೇಡ ಏನಂತೆ? ಬೇಡವಾ ನಿಮಗೆ? ಮಂತ್ರಿಗಿರಿನೂ ಬೇಡ ಬೇಕಾರೆ. ಇದೇನಪ್ಪ OS ಆಯ್ತ್ರಿ. ನೋಡಿ, ಬಿಜೆಪಿ ಅವರಿಗೆ ಯಾವ ನೈತಿಕತೆ ಇದೆ ಹೇಳಿ? ನೀವು ನಾನು ಮೊದಲು ಏನಾದ್ರು ಸಪೋಸ್ ಈಗ ನೀವು ಸರಿ ಇಲ್ಲ ಅಂತ ಒಂದು ಬೆಟ್ಟು ನಿಮ್ಮ ಕಡೆ ನಾನು ತೋರಿಸಿದ್ರೆ ನನ್ನ ಕಡೆ 3 ಬೆಟ್ಟು ಇರ್ತವೆ. ನೀವು ಒಂದು ಅಂಶದಲ್ಲಿ ನೀವು ತಪ್ಪಿತಸ್ಥರು ಅಂತ ನಾನು ನಿಮ್ಮನ್ನು ತೋರಿಸಿದ್ರೆ ನಾನು ನಿಮ್ಮ 3 ಪಟ್ಟು ತಪ್ಪಿತಸ್ಥ ಇರ್ತೇನೆ. ಹಾಗೆ ನಾವು ಯಾವಾಗಲೂ ಕೂಡ ಇನ್ನೊಬ್ಬರ ಮೇಲೆ ಏನು ಆರೋಪ ಮಾಡ್ತೀವಿ, ಆ ಆರೋಪ ಆ ತಪ್ಪು ನಾವು ಮಾಡಿರ್ಬಾರ್ದು. ಆಗ ನಮಗೆ ಇನ್ನೊಬ್ಬರ ಬಗ್ಗೆ ಆರೋಪ ಮಾಡಲಿಕ್ಕೆ ನಮಗೆ ಹಕ್ಕಿರ್ತದೆ. ನಾವೇ ಕೊಳತ ಗುಂಡಿ, ನೀವು ಏನಪ್ಪ ಯಾವುದೋ ಒಂದು ಸಣ್ಣ ಗುಂಡಿ ಆಗ್ಬಿಟ್ಟೈತೆ ಅಂತ ಹೇಳಿ ಅವ್ರಿಗೆ ಹೇಳೋದು ಏನಿರ್ತದೆ? ಅದು ಯಾರೋ ಹೇಳ್ತಾರಲ್ಲ, ನೊಣ ಬಿದ್ದಿರ್ತದೆ ಎಲೆನಲ್ಲಿ ಊಟ ಮಾಡೋಲ್ಲಿ, ಅಲ್ಲಿ ಅವ್ರ ಎಲೆನಲ್ಲಿ ಹೆಗ್ಗಣ ಬಿದ್ದಿರ್ತದೆ. ನೊಣ ತೋರಿಸ್ಬಿಟ್ಟು ಅವರು ಅಪಹಾಸ್ಯ ಮಾಡ್ತಾರೆ. ಈ ತರದಲ್ಲಿ ಬಿಜೆಪಿಯವರ ನಡವಳಿಕೆಗಳು. ನಾನು ಹೇಳ್ದಲ್ಲ ತಿಮ್ಮೇಗೌಡ, ಆಗ್ಲೇನೆ ಕ್ಯಾಬಿನೆಟ್ ರೀಶಫಲ್ ಮಾಡೋದು ಮತ್ತೊಂದು ಯಾವುದೇ ರಾಜಕೀಯ ತೀರ್ಮಾನ ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ಅವ್ರು ತೆಗೆದುಕೊಳ್ಳುವಂತ ತೀರ್ಮಾನನೇ ಹೊರತು ನಮ್ಮ ಯಾವುದೇ ಅಭಿಪ್ರಾಯಗಳು ನಿಮ್ ಮುಂದೆ ನಾವು ಹೇಳಲಿಕ್ಕಾಗಲ್ಲ. ಹೇಳುವಂತ ಜಾಗದಲ್ಲಿ ಬೇಕಾದ್ರೆ ಕೇಳಿದ್ರೆ ಹೈಕಮಾಂಡ್ ಇಂದ ರಾಜಣ್ಣ ಅವರಿಗೆ ಒಂದು ಡೈರೆಕ್ಷನ್ ಬಂದ್ಮೇಲೆ ಯಾಕೋ ಸುಮ್ಮನೆಲ್ಲ ಕೇಳಪ್ಪ. ಇಲ್ಲಿ ನಾವು ಪಾರ್ಲಿಮೆಂಟ್ ಎಲೆಕ್ಷನ್ ಇದು ಯಾವುದು ನಮ್ಮ ಹಾಸನ ನಾವೆಲ್ಲ ಇದ್ದು ಬಹಳ ಪ್ರಮುಖವಾದಂತದ್ದು. ನಮ್ಮ ಮುಂದೆ ಯಾವುದಕ್ಕೆ ಯಾವ ವಿಚಾರಕ್ಕೆ ಆದ್ಯತೆ ಕೊಡಬೇಕೋ ಅಂತ ವಿಚಾರಗಳಿಗೆ ಆದ್ಯತೆಯನ್ನ ಕೊಟ್ಟು ನಾವು ಕೆಲಸ ಮಾಡೋದು. ಈಗ ನಾವು ನೆಕ್ಸ್ಟ್ ಇವಾಗ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳನ್ನ ಮಾಡಬೇಕು ಅಂತಕ್ಕಂಥದ್ದು ಚರ್ಚೆ ನಡೀತಾ ಇದೆ. ಅದರಿಂದ ನಾವು ಆ ಕಡೆಯೂ ಕೂಡ ಗಮನ ಹರಿಸಬೇಕು. ಈಗ 14ನೇ ತಾರೀಕು ಬಜೆಟ್ ಹಾಕ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಆ ಬಜೆಟ್ ತಯಾರಿ ಅದಕ್ಕೋಸ್ಕರ ಮತ್ತೆ ಎಲ್ಲ ಇಲಾಖೆಗಳು ರಿವ್ಯೂ ತಗೋತಾರೆ. ನಾವು ಆ ರಿವ್ಯೂ ತಗೊಳ್ಳುವಾಗ ನಾವು ಮುಖ್ಯಮಂತ್ರಿಗಳಿಗೆ ನಮ್ಮ ಇಲಾಖೆದನ್ನ ಹೇಳ್ಬೇಕು, ಮತ್ತೆ ನಮ್ಮ ಬೇಡಿಕೆಗಳನ್ನ ಹೇಳ್ಬೇಕು. ಬಜೆಟ್ ಅಲ್ಲಿ ಯಾವ ಸೇರ್ಬೇಕು, ಏನ್ ಮಾಡಬೇಕು ಅಂತ ಆ ಕಡೆ ಈಗ ಕಾನ್ಸಂಟ್ರೇಷನ್ ಮಾಡ್ತಾರೆ. ಹೈಕಮಾಂಡ್ಗೆ ಪಕ್ಷ ಸಂಘಟನೆಯಲ್ಲಿ ಸಮುದಾಯಗಳು ಯಾವ್ಯಾವ ಸಮುದಾಯಕ್ಕೆ ಮಾನ್ಯತೆ ಕೊಡಬೇಕಂತ ಏನಾದ್ರು ಪತ್ರ ಬರೆದಿದ್ದೀರಾ? ಅದು ನಂದು ಮೊದಲಿಂದನೂ ಒಂದು ಪಾಲಿಸಿ ಇದೆ. ಈಗ ನಾನು ನಮ್ಮ ಮಧುಗಿರಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ. ನನ್ನ ಸಮುದಾಯ, ನನ್ನ ಜಾತಿ. ನಾವು ಬೇರೆ ಯಾವುದೇ ಕಾಂಗ್ರೆಸ್ ಅಲ್ಲಿ ಪದಾಧಿಕಾರಿಗಳು ಅಧ್ಯಕ್ಷಗಳನ್ನ ಬ್ಲಾಕ್ ಅಧ್ಯಕ್ಷಗಳು ಮಾಡುವಾಗ, ಫ್ರಂಟಲ್ ಆರ್ಗನೈಸೇಷನ್ ಮಾಡುವಾಗ ನಮ್ಮ ಜಾತಿಯವರಿಗೂ ಮಾಡಿಕೊಡುದು, ಬೇರೆ ಎಲ್ಲ ಸಮುದಾಯದವರಿಗೂ ಅವಕಾಶ ಕೊಡಬೇಕು ಅನ್ನೋದು ನನ್ನ ಸಿದ್ಧಾಂತ. ಅದನ್ನ ಪಾಲನೆ ಮಾಡಿದ್ರೆ ಪಕ್ಷಕ್ಕೆ ಒಳ್ಳೇದು ಅಂತ. ಸರ್, 2028ಕ್ಕೆ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಪೂರ್ಣ ಪ್ರಮಾಣದ ಕೆಪಿಸಿಸಿ ಅಧ್ಯಕ್ಷರು ಬೇಕು, ಇಡೀ ರಾಜ್ಯದಿಂದ ಓಡಾಡಿ ಸಂಘಟನೆ ಮಾಡಬೇಕು ಅನ್ನೋ. ಆಯ್ತ್ರಿ, ಇವ್ರ ಅಧ್ಯಕ್ಷತೆಯಲ್ಲ ಅಧಿಕಾರಕ್ಕೆ ಬಂದಿಲ್ವೇನ್ರಿ? ನಾನು ಹೇಳೋದು, ಇವ್ರಿಗೆ ಶಿವಕುಮಾರ್ ಇರೋವಾಗ್ಲೇ ಅಧಿಕಾರಕ್ಕೆ ಬಂದಿಲ್ವಾ? ಅವ್ರು ಅದು ಸಾಬೀತು ಮಾಡಿಲ್ವಾ? ಮತ್ತೆ ಅವರು ಹಂಗಾರೆ ಸಂಘಟನೆ ಮಾಡಲ್ಲ. 28 ಆಗ್ಲಿ, ಏನ್ ಸಂತೋಷ. ಹೈಕಮಾಂಡ್ನವ್ರು ಅಪೇಕ್ಷೆ ಪಟ್ಟು ಕಂಟಿನ್ಯೂ ಆಗ್ಲಿ, ನಮ್ದೇನು ಅದಕ್ಕೇನು ವಿರೋಧ ಇಲ್ವಲ್ಲ. ನಾನು ಪದೇ ಹೆಸರು ಹೇಳಿದ್ರು ಇಷ್ಟೇ. ಹೈಕಮಾಂಡ್ ನಲ್ಲಿ ಏನ್ ನಿರ್ಣಯ ಆಗ್ತದೋ ಆ ನಿರ್ಣಯಕ್ಕೆ ಎಲ್ಲರೂ ಬಂದ್ರು. ಥ್ಯಾಂಕ್ ಯು. ಯಾವುದು? ನಾನು ಹೈಕಮಾಂಡ್ಗೆ ನಾವು 1 ವರ್ಷದಲ್ಲಿ ಏನ್ ಮಾಡಿದೀನಿ ಅಂತೇಳಿ ಒಂದು ಪುಸ್ತಕನೇ ಮಾಡಿದೀನಿ. ನಿಮ್ಗೂ ಬಹಳ ಜನಕ್ಕೆ ಕೊಟ್ಟಿದ್ದೀರಾ ಇಲ್ರಿ? ಪ್ರೆಸ್ ಮೀಟ್ ಮಾಡಿ ಎಲ್ಲ ಬಿಡುಗಡೆ ಮಾಡಬೇಕು. ಆಯ್ತು, ಇನ್ನೊಂದು ಕರೆಸಿ ಬನ್ನಿ, ಎಲ್ಲ ನಾವು ಒಂದು ದಿವಸ ಯಾವತ್ತನ ಸೇರೋಣ.